ಮಹಾಶಿವರಾತ್ರಿಯ ಪವಿತ್ರ ದಿನದಲ್ಲಿ ವಿಭೂತಿ ಪರಿಹಾರ ಅತ್ಯಂತ ಶಕ್ತಿಶಾಲಿ ಹಾಗೂ ಸಾತ್ವಿಕವಾದ ಪರಿಹಾರವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ವಿಭೂತಿ ಎಂದರೆ ಕೇವಲ ಭಸ್ಮವಲ್ಲ, ಅದು ಶಿವನ ತತ್ವದ ಪ್ರತೀಕ. ನಮ್ಮ ಅಹಂಕಾರ, ಪಾಪ, ದುಃಖ, ಕರ್ಮದ ಬಂಧನ ಹಲವು ಭಸ್ಮವಾಗಲಿ ಎಂಬ ಸಂದೇಶವನ್ನು ವಿಭೂತಿ ನೀಡುತ್ತದೆ. ಶಿವರಾತ್ರಿಯಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಿ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಶಿವಲಿಂಗದ ಮುಂದೆ ದೀಪ ಹಚ್ಚಬೇಕು. ನಂತರ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುತ್ತಾ ಶಿವನಿಗೆ ಅಭಿಷೇಕ ಮಾಡಬೇಕು. ಹಾಲು, ನೀರು, ಬೆಲ್ಲದ ನೀರು ಅಥವಾ ಗಂಗಾಜಲದಿಂದ ಅಭಿಷೇಕ ಮಾಡಿದ ನಂತರ ಶಿವಲಿಂಗದ ಮೇಲೆ ಸ್ವಲ್ಪ ವಿಭೂತಿ ಅರ್ಪಿಸಬೇಕು. ನಂತರ ಅದೇ ವಿಭೂತಿಯನ್ನು ಕಪಾಳದ ಮೇಲೆ 3 ರೇಖೆಗಳಾಗಿ ತ್ರಿಪುಂಡ್ರ ಧರಿಸಬೇಕು. ಈ 3 ರೇಖೆಗಳು ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳನ್ನು ನಿಯಂತ್ರಣದಲ್ಲಿಡುವ ಸಂಕೇತವಾಗಿದೆ. ಶಿವರಾತ್ರಿ ದಿನ ವಿಭೂತಿಯಿಂದ ಮಾಡುವ ವಿಶೇಷ ಪರಿಹಾರ ಏನೆಂದರೆ, ಸ್ವಲ್ಪ ವಿಭೂತಿಯನ್ನು ಬಿಳಿ ಕಾಗದದ ಮೇಲೆ ಇಟ್ಟು ಅದಕ್ಕೆ ನಿಮ್ಮ ಮನದ ಸಂಕಲ್ಪವನ್ನು ಹೇಳಬೇಕು. ನನ್ನ ಸಾಲ ಸಮಸ್ಯೆ ನಿವಾರಣೆಯಾಗಲಿ, ಮನೆಯಲ್ಲಿ ಕಲಹ ದೂರವಾಗಲಿ, ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿ ಎಂದು ಮನಸ್ಸಿನ ಆಸೆಯನ್ನು ಶಿವನ ಮುಂದೆ ಪ್ರಾರ್ಥಿಸಬೇಕು. ನಂತರ ಆ ವಿಭೂತಿಯನ್ನು ಮನೆಯ ಪೂಜಾ ಸ್ಥಳದಲ್ಲಿ ಇಟ್ಟು ಮತ್ತೊಂದು ಭಾಗವನ್ನು ಮನೆಯ ಮುಖ್ಯ ಬಾಗಿಲಿನ ಮೇಲ್ಭಾಗದಲ್ಲಿ ಸ್ವಲ್ಪ ಹಚ್ಚಬೇಕು. ಇದರಿಂದ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶಿಸದು ಎಂದು ನಂಬಲಾಗಿದೆ. ಆರ್ಥಿಕ ಸಮಸ್ಯೆ ಇದ್ದವರು ತಮ್ಮ ಪರ್ಸ್ ಅಥವಾ ಹಣದ ಪೆಟ್ಟಿಗೆಯಲ್ಲಿ ಸ್ವಲ್ಪ ವಿಭೂತಿ ಇಟ್ಟುಕೊಳ್ಳಬಹುದು. ಇದು ಧನಸ್ಥಿತಿ ಸುಧಾರಣೆಗೆ ಸಹಕಾರಿ ಎಂದು ಭಕ್ತರು ನಂಬುತ್ತಾರೆ. ಆರೋಗ್ಯ ಸಮಸ್ಯೆ ಇದ್ದವರು ಶಿವರಾತ್ರಿಯ ರಾತ್ರಿ ಜಾಗರಣೆ ಮಾಡಿ ಮೃತ್ಯುಂಜಯ ಮಂತ್ರ ಜಪಿಸುತ್ತಾ ವಿಭೂತಿಯನ್ನು ನೀರಿಗೆ ಬೆರೆಸಿ ಸ್ವಲ್ಪ ಪ್ರಮಾಣದಲ್ಲಿ ಪ್ರಸಾದವಾಗಿ ಸ್ವೀಕರಿಸಬಹುದು. ದೇವಾಲಯದ ವಿಭೂತಿ ಮಾತ್ರ. ಇದರಿಂದ ದೇಹ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಸಿಗುತ್ತದೆ. ದಾಂಪತ್ಯ ಕಲಹ ಇದ್ದವರು ಗಂಡ ಹೆಂಡತಿ ಇಬ್ಬರು ಶಿವನ ಮುಂದೆ ಕೂತು ಪರಸ್ಪರ ಕಪಾಳಕ್ಕೆ ವಿಭೂತಿ ಇಟ್ಟು ಓಂ ಪಾರ್ವತಿ ಪತಯೇ ನಮಃ ಎಂದು ಪ್ರಾರ್ಥಿಸಿದರೆ ಸಂಬಂಧದಲ್ಲಿ ಒಗ್ಗಟ್ಟು ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೋಷಕರು ಶಿವರಾತ್ರಿಯಂದು ವಿಭೂತಿ ತೆಗೆದು ಮಕ್ಕಳ ಪುಸ್ತಕಗಳ ಮೇಲೆ ಸ್ವಲ್ಪ ಸ್ಪರ್ಶಿಸಿ ಆಶೀರ್ವಾದ ಮಾಡಬಹುದು. ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅಡಚಣೆ ಇದ್ದವರು ವಿಭೂತಿ ತೆಗೆದು ತಮ್ಮ ಕೆಲಸದ ಮೇಲೆ ಅಥವಾ ಕೆಲಸದ ಸ್ಥಳದಲ್ಲಿ ಕಚೇರಿಯ ಟೇಬಲ್ ಮೇಲೆ ಸ್ವಲ್ಪ ಇಟ್ಟು ಪ್ರಾರ್ಥಿಸಬಹುದು. ಇದು ನಕಾರಾತ್ಮಕ ದೃಷ್ಟಿ ಮತ್ತು ಅಡಚಣೆಗಳನ್ನು ದೂರ ಮಾಡುತ್ತದೆ ಎಂದು ಭಕ್ತರು ಅನುಭವಿಸಿದ್ದಾರೆ. ಶಿವರಾತ್ರಿಯ ರಾತ್ರಿ 12 ಗಂಟೆಯ ನಂತರ ವಿಶೇಷ ಕಾಲವೆಂದು ಪರಿಗಣಿಸಲಾಗುತ್ತದೆ. ಆ ಸಮಯದಲ್ಲಿ ಶಿವನಿಗೆ ದೀಪ, ಬಿಲ್ಪತ್ರೆ ಅರ್ಪಿಸಿ ವಿಭೂತಿ ಧರಿಸಿ ಧ್ಯಾನ ಮಾಡಿದರೆ ಹಳೆಯ ಕರ್ಮಗಳ ಭಾರ ಕಡಿಮೆಯಾಗುತ್ತದೆ ಎಂಬ ಶಾಸ್ತ್ರೋಕ್ತ ನಂಬಿಕೆ ಇದೆ. ಮುಖ್ಯವಾಗಿ ವಿಭೂತಿ ಧರಿಸುವಾಗ ಶ್ರದ್ಧೆ, ಭಕ್ತಿ ಮತ್ತು ಶುದ್ಧ ಮನಸ್ಸು ಇರಬೇಕು. ಕೋಪ, ದ್ವೇಷ, ಕೆಟ್ಟ ಚಿಂತನೆ ಇವುಗಳನ್ನು ದೂರವಿಟ್ಟು ಉಪವಾಸ ಅಥವಾ ಲಘು ಆಹಾರ ಸೇವನೆ ಮಾಡಿ ದಿನವನ್ನು ಕಳೆಯಬೇಕು. ಆ ದಿನ ಮಾಂಸಾಹಾರ, ಮದ್ಯಪಾನ, ಅಸತ್ಯ ಮಾತು, ಇತರರಿಗೆ ನೋವು ಕೊಡುವ ವರ್ತನೆಗಳನ್ನು ತಪ್ಪಿಸಬೇಕು. ಏಕೆಂದರೆ ವಿಭೂತಿ ಪರಿಹಾರವು ಕೇವಲ ಬಾಹ್ಯ ಆಚರಣೆ ಅಲ್ಲ, ಅದು ಅಂತರಂಗ ಶುದ್ಧೀಕರಣದ ಸಂಕೇತ. ಒಟ್ಟಾರೆ ಶಿವರಾತ್ರಿಯಂದು ವಿಭೂತಿಯಿಂದ ಮಾಡುವ ಪರಿಹಾರವು ನಮ್ಮ ಜೀವನದಲ್ಲಿ ಶಾಂತಿ, ಧೈರ್ಯ, ಆತ್ಮವಿಶ್ವಾಸ ಮತ್ತು ದೇವರ ಅನುಗ್ರಹವನ್ನು ತರಲು ಸಹಾಯಕಾರಿ. ವಿಭೂತಿ ನಮಗೆ ಎಲ್ಲವೂ ನಾಶವಾಗುವವು, ಶಿವತತ್ವ ಮಾತ್ರ ಶಾಶ್ವತ ಎಂಬ ಸತ್ಯವನ್ನು ನೆನಪಿಸುತ್ತದೆ. ಆದ್ದರಿಂದ ಆ ದಿನ ಭಕ್ತಿಯಿಂದ, ನಿಯಮದಿಂದ ವಿಭೂತಿ ಧರಿಸಿ ಶಿವನನ್ನು ಸ್ಮರಿಸಿದರೆ ಮನಸ್ಸಿನ ಇಚ್ಛೆಗಳು ನೆರವೇರಲು ದಾರಿ ಸುಗಮವಾಗುತ್ತವೆ. ಹೃದಯಪೂರ್ವಕವಾಗಿ ಓಂ ನಮಃ ಶಿವಾಯ ಎಂದು ಜಪಿಸಿ ವಿಭೂತಿಯನ್ನು ಧರಿಸಿ ಶಿವನ ಕೃಪೆಯನ್ನು ಪಡೆಯೋಣ. ಶಿವರಾತ್ರಿಯ ಈ ಪವಿತ್ರ ದಿನದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ವಿಭೂತಿ ಧರಿಸಿ ಶಿವನನ್ನು ಸ್ಮರಿಸಿದರೆ ಜೀವನದಲ್ಲಿ ಅಸಾಧ್ಯವೆನಿಸಿದ ಸಮಸ್ಯೆಗಳಿಗೂ ಪರಿಹಾರ ದೊರೆಯುತ್ತದೆ.
ವಿಭೂತಿ ನಮಗೆ ನೆನಪಿಸುವುದು ಏನೆಂದರೆ ಎಲ್ಲ ದುಃಖಗಳು ತಾತ್ಕಾಲಿಕ, ಶಿವನ ಕೃಪೆ ಶಾಶ್ವತ. ಆದ್ದರಿಂದ ಮನಸ್ಸು ಶುದ್ಧವಾಗಲಿ, ಮಾತು ಸತ್ಯವಾಗಿರಲಿ, ಹೃದಯದಲ್ಲಿ ಓಂ ನಮಃ ಶಿವಾಯ ಆದ ಇರಲಿ. ಈ ಮಾಹಿತಿಯು ನಿಮಗೆ ಉಪಯೋಗವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಜೊತೆ ಇರಿ. ಹರ ಹರ ಮಹಾದೇವ. ನಮಸ್ಕಾರಗಳು.